ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು, ಮಹಿಳಾ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಏನು ಇವತ್ತು ನಾವು ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಹಾಗೂ ಪ್ರಮುಖವಾಗಿ GBA ಅಂತ ಏನು ಸರ್ಕಾರ ರಚನೆ ಮಾಡಿದೆ, ಚುನಾವಣೆಗಳನ್ನು ಮಾಡದೆ ಮೀನಾಮೇಷವನ್ನ ಏನು ಎಣಿಸ್ತಾ ಇದೆ ಸರ್ಕಾರ, ಆ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಅವರು ನಾವು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಸ್ನೇಹಿತರೆ, ಕಳೆದ 10 ವರ್ಷಗಳಿಂದ ಬೆಂಗಳೂರಿನಲ್ಲಿ ಚುನಾವಣೆಗಳು ನಡೆದಿಲ್ಲ. ಸ್ಥಳೀಯ ಚುನಾವಣೆಗಳು ನಡೆಯದೆ ಈ ಬೆಂಗಳೂರಿನ ಜನಸಾಮಾನ್ಯರಿಗೆ ಸಿಗಬೇಕಾದಂತಹ ಸವಲತ್ತುಗಳು, ಅಂದ್ರೆ ಯಾವುದೇ ಒಂದು ಸಾರ್ವಜನಿಕ ಏನು ಸಮಸ್ಯೆಗಳು ಎದುರಾಗ್ತವೆ ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕಾರ್ಪೊರೇಟರ್ಗಳು ಮತ್ತೆ ವ್ಯವಸ್ಥೆಗಳು ಇಲ್ಲದೆ ಇರೋದ್ರಿಂದ ಎಲ್ಲರೂ ಸಹ MLA ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂಡು ಅಳಲನ್ನು ತೋಡ್ಕೊಳ್ಳುವಂತ ಒಂದು ಸಂದರ್ಭ ಎದುರಾಗಿದೆ. ಮತ್ತೆ ಸಾರ್ವಜನಿಕವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದೇನು ಅಂದ್ರೆ MLAಗಳಿಗೆ ಸ್ಥಳೀಯ ಚುನಾವಣೆಗಳನ್ನ ನಡೆಸೋದಕ್ಕೆ ಆಸಕ್ತಿ ಇಲ್ಲ. ಯಾಕಂದ್ರೆ ಸ್ಥಳೀಯ ಚುನಾವಣೆಗಳು ನಡೆದ್ರೆ ಎಲ್ಲಿ ಅವರ ಆದಾಯ ಅಂತಕ್ಕಂಥದ್ದು, ಅಂದ್ರೆ ಏನು ಲೂಟಿ ಮಾಡ್ತಕ್ಕಂಥ ಆದಾಯ ಅಂತಕ್ಕಂಥದ್ದು ಹೋಗ್ತದೆ, ಅದಕ್ಕೆ ಕುತ್ತು ಬೀಳುತ್ತೆ, ಹೊಸ ಜನನಾಯಕರು ಈ ಸಮಾಜದಲ್ಲಿ ಉಟ್ಕೊಳ್ತಾರೆ ಅಂತೇಳಿ ಆ ಒಂದು ಉದ್ದೇಶದಿಂದ ಒಂದು ಜನರೇಷನ್ ಅನ್ನೇ ಕಿತ್ತಾಕ್ತಕ್ಕಂತ ಒಂದು ವ್ಯವಸ್ಥಿತ ಹುನ್ನಾರವನ್ನ ಈ ಬಿಜೆಪಿ ಮತ್ತೆ ಕಾಂಗ್ರೆಸ್ ಸರ್ಕಾರಗಳು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ 10 ವರ್ಷ ಆಯ್ತಾ, ಅದೇ ರೀತಿ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನು ಸಹ ಮಾಡದೆ, ಸಮಯಕ್ಕೆ ಸರಿಯಾಗಿ ಈ ಚುನಾವಣೆಗಳು ಮಾಡದೇ ಇರೋದ್ರಿಂದ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಸಾವಿರಾರು ಕೋಟಿ ಅನುದಾನಗಳು ಸಹ ತಡೆ ಹಿಡಿತಾ ಇದೆ. ಅಂದ್ರೆ ಒಂದ್ ಕಡೆ ವ್ಯವಸ್ಥಿತವಾಗಿ ಜನಪ್ರತಿನಿಧಿಗಳನ್ನ ಇಲ್ಲದಂತಹ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕಾಲಕ್ಕೆ ಚುನಾವಣೆ ನಡೆಸದೆ ನಮ್ಮ ಕರ್ನಾಟಕದಲ್ಲಿ ಏನು ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಕೇಂದ್ರ ಸರ್ಕಾರ ನೀಡ್ತಕ್ಕಂತ ಫಂಡ್ಗಳು ಸಹ ಬರ್ತಾ ಇಲ್ಲ. ನೋಡಿ, ಇವತ್ತು ಹೇಳ್ದಾಗೆ ಕಾಂಗ್ರೆಸ್ನವರು ನಾವು ಪ್ರಜಾಪ್ರಭುತ್ವ ಪ್ರೇಮಿಗಳು, ಸಂವಿಧಾನವನ್ನ ನಾವು ಪೂಜಿಸ್ತಕ್ಕಂಥವ್ರು, ಏನ್ರಿ ನೀವು ಮಾಡ್ತಕ್ಕಂಥದ್ದು? ಒಂದು ಚುನಾವಣೆಯನ್ನ ಇವಾಗ ಜೂನ್ ಒಳಗಡೆ ಮಾಡ್ಬೇಕು ಅಂತೇಳಿ ನಿರ್ಧಾರ ಆಗಿತ್ತು. ಆ ಚುನಾವಣೆಯನ್ನ ಈಗಾಗಲೇ ಮುಂದೂಡ್ಲಿಕ್ಕೆ ನೀವು ಕಾರ್ಯತಂತ್ರವನ್ನ ಯೋಚಿಸ್ತಾ ಇದ್ದೀರಾ. ಯಾರಿಗೋಸ್ಕರ ಈ ಚುನಾವಣೆಯನ್ನ ಮುಂದೂಡ್ತಾ ಇದ್ದೀರಾ? DK ಶಿವಕುಮಾರ್ ಅವರೇ, ನಿಮ್ಗಿನ್ನೂ ಬೆಂಗಳೂರಿನ ಲೂಟಿ ಮಾಡ್ಬೇಕು ಅಂತಕ್ಕಂಥ ಇನ್ನೂ ಆ ಹುನ್ನಾರದಲ್ಲೇ ಇದ್ದೀರಾ ನೀವು. ಸಾಕಾಗ್ತಾ ಇಲ್ವಾ ನಿಮ್ಮ ಸಂಪತ್ತುಗಳು ಏನ್ ನೀವು ಶೇಖರಣೆ ಮಾಡ್ತಾ ಇದ್ದೀರಾ? ಸಾಕಾಗ್ತಾ ಇಲ್ವಾ? ನಿಮ್ ಬಿಸ್ನೆಸ್ ಬೆಳೀತಾ ಇಲ್ವಾ? ನಿಮ್ ಬಿಸ್ನೆಸ್ ಮುಖ್ಯ ಆಗಿದೆ ಅಲ್ವಾ ಇವತ್ತು ನಿಮ್ಗೆ? ಗ್ರೇಟರ್ ಬೆಂಗಳೂರು ಅಂತ ಗ್ರೇಟ್ ಆಗಿ ಹೆಸರುಗಳನ್ನ ನೀವು ಟಿವಿ ಮಾಧ್ಯಮಗಳಲ್ಲಿ ಕೊಡ್ತಾ ಇದ್ದೀರಾ. ಆದ್ರೆ ಇವತ್ತು ಬೆಂಗಳೂರಿನಲ್ಲಿ ಕಸ ತುಂಬಿ ತುಳುಕ್ತಾ ಇದೆ, ಫುಟ್ಪಾತ್ ಗಳು ಆಕ್ರಮಣ ಆಗಿದೆ, ಕಸ ತುಂಬಿ ತುಳುಕ್ತಾ ಇದೆ, ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ. ಟ್ಯಾಕ್ಸ್ ಕಟ್ಟೋದಕ್ಕೆ ಜನಗಳಿಗೆ ಈ ಖಾತಾನ, ಬಿ ಖಾತಾನ, ಎ ಖಾತಾನ ಏನು ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳಿಗೆ ತಮ್ಮ ಕೆಲಸ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ. BBMP GBA ಅಧಿಕಾರಿಗಳಿಗೆ ಇಂತ ಭವ್ಯ ಬ್ರಹ್ಮಾಂಡ ಅವ್ಯವಸ್ಥೆಯ ಕೂಪ ಇವತ್ತು ಬೆಂಗಳೂರಾಗಿದೆ. ನೀವು ನಿಜವಾಗ್ಲೂ ನಿಮ್ಗೆ ಬೆಂಗಳೂರು ಮೇಲೆ ಕಾಳಜಿ ಅಂತಕ್ಕಂಥದ್ದಿಲ್ಲ. ಮುಖ್ಯಮಂತ್ರಿಗಳು ಇವತ್ತು GBA ಪ್ರಾಧಿಕಾರ ಆದ್ರೂ ಒಂಥರ ಏನು ಒಂದು ಹಲ್ಲುಕಿತ್ತ ನಾಗರಾವ್ ತರ ಸಿದ್ದರಾಮಯ್ಯನವರಾಗಿದ್ದಾರೆ. ಯಾಕಂದ್ರೆ ಅವ್ರಿಗೂ ಭಯ, ಬೆಂಗಳೂರಿನಲ್ಲಿ ಇಂಟರ್ಫೈರ್ ಆದ್ರೆ DK ಶಿವಕುಮಾರ್ ಕೆಂಗಣ್ಣು ಬಿಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರು ಸಹ ಎದುರ್ಕೋತಾ ಇದ್ದಾರೆ. ಇವತ್ತು ಪರಿಸರ ಇಲಾಖೆ ಒಂದು ಕೆರೆಗಳು ಹಾಳಾಗಿ ಹೋಗಿ ಕೂತಿದೆ ಬೆಂಗಳೂರಿನಲ್ಲಿ. ಅಲ್ಲಿ ಒಂದು ಪರಿಸರ ಇಲಾಖೆ ಬಂದು ಏನು ಪರಿವೀಕ್ಷಣೆ ಮಾಡತಕ್ಕಂಥ ಯೋಗ್ಯತೆನೋ ಇವತ್ತು ಕೇಂದ್ರ ಪರಿಸರ ಇಲಾಖೆ ಅಥವಾ ರಾಜ್ಯ ಪರಿಸರ ಇಲಾಖೆಗಿಲ್ಲ. ಯಾಕಂತ ಹೇಳಿದ್ರೆ ಬೆಂಗಳೂರು DK ಶಿವಕುಮಾರ್ ಅವರ ಚಕ್ರವರ್ತಿ. ಈ ರೀತಿ ಅಧಿಕಾರದ ಲಾಲಸೆಗೆ, ನಿಮ್ಮ ಯಾವುದೋ ಒಂದು ವೈಯಕ್ತಿಕ ಅಭಿಲಾಷೆಗೆ ಬೆಂಗಳೂರನ್ನ ಬಲಿ ಕೊಡಿಬೇಡಿ. ಒಂದು ಜನರೇಷನ್ ಅನ್ನೇ ಬಲಿ ತಗೊಂಡಿದ್ದೀರಾ ನೀವು ರಾಜಕೀಯವಾಗಿ. 10-15 ವರ್ಷದಿಂದ ಏನು ರಾಜಕೀಯವಾಗಿ ಬೆಳಿಬೇಕಾಗಿತ್ತು ಅಂತ ನಾಯಕತ್ವವನ್ನ ಹೊಸಕ ಹಾಕಿ ನೀವು ಗೂಂಡಾಗಳು, ಲಫಂಗಗಳು, ಚೇಲಾಗಳನ್ನ ಹಿಡ್ಕೊಂಡು ನೀವು ರಾಜಕಾರಣಗಳನ್ನ ಮಾಡ್ಕೊಂಡು ರಾಜ್ಯವನ್ನ ಮತ್ತೆ ಬೆಂಗಳೂರನ್ನ ಗಬ್ಬಿಡಿಸ್ತಕ್ಕಂತ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ.
ಇದನ್ನ ಆಮ್ ಆದ್ಮಿ ಪಾರ್ಟಿ ನಾವು ಉಗ್ರವಾಗಿ ಖಂಡನೆಯನ್ನ ಮಾಡ್ತೀವಿ. ನಿಮಗ್ ಮಾನ ಮರ್ಯಾದೆ ಏನಾದ್ರು ಇದ್ರೆ, ನಿಮ್ಗೆ ಏನು ನಿಜವಾಗ್ಲೂ ರಾಹುಲ್ ಗಾಂಧಿ ಅವರು ಸಂವಿಧಾನದ ಬುಕ್ ಅನ್ನ ತೋರಿಸ್ಕೊಂಡ್ ಬರ್ತಾ ಇದಾರೆ, ಅದ್ರ ಮೇಲೆ ಸ್ವಲ್ಪ ನಿಮ್ಗೆ ಕಾಳಜಿ ಇತ್ತು, ಪ್ರಜಾಪ್ರಭುತ್ವದ ಮೇಲೆ ಕಾಳಜಿ ಇದ್ರೆ ಆದಷ್ಟು ಬೇಗ ಬೆಂಗಳೂರಿನಲ್ಲಿ ಚುನಾವಣೆಗಳನ್ನ ನಡೆಸಿ. ಕರ್ನಾಟಕ ರಾಜ್ಯಾದ್ಯಂತ ಏನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡಿಬೇಕು ಅದನ್ನ ಮಾಡಿ ಒಂದು ಪ್ರಜಾಪ್ರಭುತ್ವಕ್ಕೆ ಒಂದು ಒಳ್ಳೆಯ ಒಂದು ಕಾಣಿಕೆಯನ್ನ ತಾವು ನೀಡಬೇಕು ತಮ್ಮ ಸರ್ಕಾರದ ವತಿಯಿಂದ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.